ಏರಿಯಲ್ಲಿ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಹರಕೆ ಗೂಳಿ ಇದ್ದು ಈ ಗೂಳಿಯ ಬಾಲ ಕಟ್ ಮಾಡಲಾಗಿತ್ತು. ಹಾಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಈಗಾಗಲೇ ಪೊಲೀಸ್ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಎಂದರು. ಪ್ರಕರಣಕ್ಕೆ ಸಂಬಂಧಿಸಿ ಡಿವೈಎಸ್ಪಿ ನೇತೃತ್ವದಲ್ಲಿ 2 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ವಿಷ್ಣುವರ್ಧನ್ ತಿಳಿಸಿದರು. ಇವತ್ತು ಬೆಳಗ್ಗೆ ನಮ್ಮ ಗುಪ್ತ ಮಾಹಿತಿ ಸಿಬ್ಬಂದಿಗೆ ಒಂದು ಕರೆ ಬರುತ್ತೆ ಬಾತ್ಮೀದಾರರಿಂದ. ಈ ಹಳ್ಳದಕೆರೆ ದೇವಸ್ಥಾನ ಬಳಿ ಹಳ್ಳದಕೆರೆ ಬಳಿ ಒಂದು ಕರುವಿಗೆ ಬಾಲಗೆ ಒಂದು ಯಾರೋ ದುಷ್ಕರ್ಮಿಗಳು ಏಟ್ ಮಾಡಿ ಅದನ್ನ ರಕ್ತಸ್ರಾವ ಆಗ್ತಿದೆ ಅಂತ ಸ್ಥಳಕ್ಕೆ PSI ಮತ್ತು ಸಿಬ್ಬಂದಿಗಳು DSP ಹೋಗ್ತಾರೆ. ಹೋಗಿ ನಂತರ ಇಂಜೂರ್ಡ್ ಕರುನ ವೆಟನರಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ಗೆ ಕಳಿಸಿದ್ದಾರೆ. ತದನಂತರ ನಾವು ಒಂದು ಸುಮೋಟೋ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ರಿಜಿಸ್ಟರ್ ಮಾಡಿಕೊಂಡು DSP ನಂಜನಗೂಡು ನೇತೃತ್ವದಲ್ಲಿ ಒಂದು 2 ತಂಡ ರಚನೆ ಮಾಡಿ ಈ ಘಟನೆ ಯಾವ ರೀತಿ ನಡೆಯಿತು, ಇದರಿಂದ ಯಾರಿದ್ರೆ ಅನ್ನೋ ಬಗ್ಗೆ ನಾವು ಪತ್ತೆ ಕಾರ್ಯನ ಶುರು ಮಾಡ್ತೀವಿ. ಇದು ಇನಿಷಿಯಲ್ ಸ್ಟೇಜಿಂದ FIR ಆಗಿದೆ. FIR ಮಾಡ್ಕೊಂಡು ನಾವು ತನಿಖೆ ಶುರು ಮಾಡಿದ್ದೀವಿ ಈಗ. ಸೊ ತನಿಖೆ ಶುರು ಮಾಡಿ ಇವನ್ನ ಪತ್ತೆ ಮಾಡಬೇಕು ಯಾವ ರೀತಿಯಾಗಿತ್ತು ಘಟನೆ ಇದು ಅಂತ. ಸೊ ಒಂದು 2 ತಂಡ ನಮ್ಮ DSP ನೇತೃತ್ವದಲ್ಲಿ 2 ತಂಡಗಳು ರಚನೆ ಮಾಡಿದ್ದೀವಿ. ಸೊ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ನಾವು ವಿಚಾರಣೆ ಮಾಡಿ ಪತ್ತೆ ಮಾಡಬೇಕು. ಕುಮಾರ್, CTV ನ್ಯೂಸ್, ನಂಜನಗೂಡು.